ನಮಸ್ಕಾರ ಎಲ್ಲರಿಗೂ. ಏನ್ರಿ ಸೆಕೆಂಡ್ ಪಿ ಯು ಸಿ ಮುಗಿದವ್ರಿಗೆ ಎಲ್ಲರಿಗೆ ಎಜುಕೇಷನ್ ಲೋನ್ ಸಿಗ್ತಾ ನೀವು ಅಂದ್ಕೊಂಡಷ್ಟೇ? ಇಲ್ಲ, ಚಾನ್ಸೇ ಇಲ್ಲ ರೀ. ಅಷ್ಟು ಸಿಗಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ 85ಇಂದ 95% ಮಾಡಿರ್ತಾವಲ್ಲ ಹುಡುಗರು, ನೀಟ್ ಒಳಗೂ ಚಲೋ ಪರ್ಸೆಂಟೇಜ್ ಮಾಡಿರ್ತಾರ. ಚಲೋ ಕಾಲೇಜ್ ಹಚ್ಬೇಕಂತೇಳಿ ತಂದೆ ತಾಯಿ ಆಸೆ ಇರ್ತದ. ಎಲ್ಲರೂ ಏನು ಹೇಳ್ತಿರ್ತಾರ, ಎಜುಕೇಷನ್ ಲೋನ್ ಎಷ್ಟು ಬೇಕಂದಷ್ಟು ಸಿಗ್ತದ, ಬರೀ ಸರ್ಟಿಫಿಕೇಟ್ ಇಟ್ಟರೆ ಸಾಕು, ಎಷ್ಟು ಬೇಕಂದಷ್ಟು ಕೊಡ್ತಾರ ಅಂತ ಹೇಳ್ತಿರ್ತಾರೆ. ಅದನ್ನು ನಂಬಿದ ನಾವು ಮಿಡ್ಲ್ ಕ್ಲಾಸ್ನವ್ರು ಏನು ಮಾಡ್ತೀವಿ ಅಂದ್ರೆ, ಮಕ್ಕಳಿಗೆ ಹೆಂಗಿದ್ರೂ ಎಜುಕೇಷನ್ ಲೋನ್ ಸಿಗ್ತದ, ಅವ್ರ ಲೋನ್ ತೊಗೊಂಡು ಅವ್ರಿಗೆ ಶಾಲೆ ಕಳಿಸಿ ಮುಂದೆ ಅವರೇ ಕಟ್ಬೋದು ಅಂತ ತಿಳ್ಕೊಂಡು ಪ್ಲ್ಯಾನ್ ಮಾಡಿ ಅಷ್ಟು ಫ್ರೀ ಆಗ್ತದಂತಲೇ ಅಂದ್ಕೊಂಡಿರ್ತೀವಿ. ಮಂದಿ ಹೇಳೋದು ಕೇಳಿದ್ರೆ ಅದಕ್ಕಂತಾನೆ ಚಲೋ ಕಾಲೇಜ್ಗಳನ್ನು ಹುಡುಕ್ತೀವಿ, ಚಲೋ ಕಾಲೇಜ್ಗೆ ಹಾಕ್ತೀವಿ, ಹಚ್ಚಿ ಬರ್ತೀವಿ. ಆಮೇಲೆ ಹೋಗಿ ಬ್ಯಾಂಕಿನಾಗ ಹೋಗಿ ಲೋನ್ ಕೇಳಿದಾಗ ಹಂಗಾಗಂಗಿಲ್ಲ, ಹಿಂಗಾಗಂಗಿಲ್ಲ, ಆ ಪೇಪರ್ ತೊಗೊಂಬರ್ರಿ, ಈ ಪೇಪರ್ ತೊಗೊಂಬರ್ರಿ, ಅದಕ್ಕಂತನೇ 5-6 ತಿಂಗಳು ಜಗ್ಗಿಸ್ಬಿಡ್ತಾರೆ ಅವರು. ನಾವು ಇಲ್ಲಿ ಮಾತಾಡಿದಷ್ಟು ಸುಲಭ ಬ್ಯಾಂಕ್ನಾಗ ಹೋಗಿ ಮಾತಾಡಿದಾಗ ಇರಂಗಿಲ್ರಿ. ಅದು ಪೇಪರ್ಸ್ಗಳು ತಂದು ಕೊಡ್ತೀವಿ, ಎಲ್ಲನೂ ಕೊಡ್ತೀವಿ. ಆಮೇಲೆ ಎಷ್ಟು ಆಗ್ತದೆ ಲೋನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ 3ರಿಂದ 4 ಲಕ್ಷ ಆಗ್ತದ ಅಂತ ಹೇಳ್ತಾರೆ 4 ವರ್ಷಕ್ಕೆ. ಗೌರ್ಮೆಂಟ್ ಸೀಟ್ ಸಿಕ್ಕದ ಅಂದ್ರೂ ಸಹಿತ 3ರಿಂದ 4 ಲಕ್ಷದಾಗ 4 ವರ್ಷ ಕಲ್ತು ಬರ್ಬೋದೇನ್ರಿ ಹುಡುಗರು? ಆಗಂಗಿಲ್ರಿ. ಯಾಕಂದ್ರೆ ಚಲೋ ಕಾಲೇಜೇ ನೋಡಿರ್ತೀವಿ, ಗೌರ್ಮೆಂಟ್ ಸೀಟ್ ಅಂದರೂ ಸಹಿತ ವರ್ಷಕ್ಕೆ 2ರಿಂದ 3 ಲಕ್ಷ ರೂಪಾಯಿ ಖರ್ಚು ಆಗೇ ಇರ್ತದೆ ರೀ. ಯಾಕಂದ್ರೆ ಹಾಸ್ಟೆಲ್ ಖರ್ಚು ಅಂತ ಇರ್ತದೆ, ಬುಕ್ಸ್ ತೊಗೊಳೋದು ಅಂತ ಇರ್ತದೆ, ಏನಾದರೂ ತೊಗೊಳೋದು ಬರೋದು ಅಂತ ಇರ್ತದೆ, ಕಾಲೇಜ್ಗೆ ಒಂದಿಷ್ಟು ಕಟ್ಟಬೇಕು ಅಂತ ಇರ್ತದೆ. ಎಲ್ಲ ಮಾಡ್ಬೇಕಂದ್ರೆ ವರ್ಷಕ್ಕೆ 2ರಿಂದ 3 ಲಕ್ಷ ಅಂದ್ರೂ 4 ವರ್ಷ ಅಂದ್ರೆ ಎಷ್ಟು ಆಗ್ತದೆ ರೀ? 10ರಿಂದ 12 ಲಕ್ಷ ರೂಪಾಯಿ ಆಗ್ತದೆ. ನಮಗೆ ಅವ್ರು ಬ್ಯಾಂಕ್ನವ್ರು ಎಷ್ಟು ಕೊಡ್ತಾರ? 3ರಿಂದ 4 ಲಕ್ಷ ಕೊಡ್ತಾರೆ. ಏನು ಮಾಡ್ಬೇಕ್ರಿ ಅವಾಗ? ಕಲಿಸ್ಬೇಕೋ ಬಿಡಬೇಕು? ನಾವೇನು ಅಂದ್ಕೊಂಡಿರ್ತೀವಿ, ಎಲ್ಲ ಫ್ರೀನಾಗ ಆಗಿರ್ತದೆ, ಎಲ್ಲ ಲೋನ್ ಸಿಗ್ತದ ಅಂದ್ಕೊಂಡು ನಂಬಿ ಕಟ್ಟಿದಾಗ ಹಿಂಗೆ ಬ್ಯಾಂಕ್ನವ್ರು ಹೋದಾಗ ಇಷ್ಟು ಕೊಡಂಗಿಲ್ಲ ಅಂದಾಗ, ಇಲ್ರಿ ಸರ ನಮಗೆ ಕಳಿಸ್ಲಿಕ್ಕೆ ಆಗಂಗಿಲ್ಲ, ಹೆಚ್ಚಿಂದ ಕೊಡ್ರಿ ಅಂತ ಅಂದಾಗ, ನಿಮ್ಮದು ಆಸ್ತಿ ಪತ್ರ ಕೊಡ್ರಿ ತಂದು ಅಡ ಇಡ್ರಿ ಏನಾರ ಅಂತ ಕೇಳ್ತಾರೆ. ಅವಾಗ ಹೆಂಗಾಗ್ಬೇಡ ಹೇಳ್ರಿ, ಕೈಯಾಗರೆ 1 ರೂಪಾಯಿ ಇರಂಗಿಲ್ಲ. ಸಾಲಿ ಕಲಿಸ್ಬೇಕಂತ ಆಸೆಯರೇ ಇರ್ತದೆ ತಂದೆ ತಾಯಿಗೆ. ಹೆಂಗಿದ್ರೂ ಗೌರ್ಮೆಂಟ್ನವ್ರು ಒಂದು ಫೆಸಿಲಿಟಿ ಮಾಡ್ಯಾರಪ್ಪ, ಎಜುಕೇಷನ್ ಲೋನ್ ಸಿಗ್ತದ, ಏನೂ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು, ಕಲಿಸ್ಬೋದು ಮಕ್ಕಳಿಗೆ ಅಂತೇಳಿ ಅಂದ್ಕೊಂಡಿರ್ತೀವಿ. ಬ್ಯಾಂಕ್ನಾಗ ಹೋಗಿ ಕೇಳಿದಾಗ ಹಿಂಗೆ ಆಸ್ತಿ ಪತ್ರ ಕೇಳಿದಾಗ ಏನು ಮಾಡ್ಬೇಕ್ರಿ? ಅಲ್ಲ, ನಾ ಏನು ಕೇಳ್ತೀನಿ ಅಂದ್ರೆ ರೀ, ನಮ್ಮ ಹತ್ರ ಆಸ್ತಿ ಇತ್ತಂದ್ರೆ, ಅವ್ರಿಗೆ ಕಲಿಸೋ ಕೆಪಾಸಿಟಿ ನಮ್ಮ ಹತ್ರ ಇತ್ತಂದ್ರೆ ನಾವ್ಯಾಕೆ ನಿಮ್ಮ ಹತ್ರ ಲೋನ್ ಕೇಳಲಿಕ್ಕೆ ಬರ್ತೀವಿ? ಹೌದಿಲ್ರಿ? ಅವರು ಬ್ಯಾಂಕ್ನವ್ರದ್ದು ತಪ್ಪಲ್ಲ ಬಿಡ್ರಿ, ಅವ್ರ ಸೇಫ್ಟಿ ಸಲುವಾಗಿ ಹಂಗೆ ಮಾಡ್ತಾರೆ. ಅವ್ರಿಗೇನು ಮೋಸ ಆಗಂಗಿಲ್ಲ ಅಂತ ಅಂದ್ಕೊಂಡ್ರೇನ್ರಿ? ಕೋಟ್ಯಾನ್ಗಟ್ಲೆ ಸಾಲ ತೊಗೊಂಡು ಸರಿಯಾಗಿ ಬೂಚಿಟ್ಟ ಹೋಗಿರ್ತಾರೆ ಇವರಿಗೆ. ಆದ್ರೆ ಅಂಥವ್ರಿಗೆ ಲೋನ್ ಕೊಡ್ತಾರೆ ಬಿಡ್ರಿ. ನಿಯತ್ತಿಂದ ಬಡ್ಡಿ ಕಟ್ಟಿ, ಅವ್ರು ಹಾಕೋ ಚಾರ್ಜ್ ಕಟ್ಟಿ ಎಲ್ಲನೂ ಮಾಡೋರಿಗೆ ಬೆಲೆನೇ ಇಲ್ಲರಿ. ಈಗ ತೊಗೊಂಡು ಅಗ್ದಿ ಚಲೋ ಬಟ್ಟೆ ಹಾಕೊಂಡು ಬಂದು ಇವ್ರಿಗೇನು ಮೋಸ ಮಾಡಿ ಹೋಗ್ತಾರಲ್ರಿ, ಅಂಥವ್ರು ನಂಬಿನೇ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ. ಅಂಥವು ಭಾಳ ಆಗಿರ್ತಾವೆ ಬಿಡ್ರಿ. ನಿಯತ್ತಿಂದಿದ್ದವ್ರಿಗೆ ಯಾರು ಇದು ಮಾಡೋಂಗಿಲ್ಲ, ಹೋಗ್ಲಿ ಬಿಡ್ರಿ, ಅದು ಅವ್ರ ವಿಷಯ. ಹೀಗಾಗಿ ಲೋನ್ ಮಾಡಿ ಮತ್ತು ಹಚ್ಚೇ ಬಿಟ್ಟಿರ್ತಾರಲ್ರಿ ಅರ್ಧ. ಈಗ ಮಕ್ಕಳನ್ನ ಕಾಲೇಜ್ಗೆ ಹಚ್ಚಿರ್ತಾರೆ, ಬಿಡಿಸ್ಲಿಕ್ಕಂತೂ ಆಗಂಗಿಲ್ಲ. ಅವಾಗ ಏನು ಮಾಡ್ತಾರೆ? ಲೋನ್ ಎಷ್ಟು ಕೊಡ್ತಾರೆ ಅಷ್ಟು, ಎಜುಕೇಷನ್ ಲೋನ್ ಎಷ್ಟು ಸಿಗ್ತದೆ ಅಷ್ಟು ತೊಗೊಂಡು ಬರ್ತಾರೆ. ಆಮೇಲೆ ಹೊರಗೆ 2 ಬಡ್ಡಿ ಅಂತೂ ಇದ್ದೇ ಇರ್ತದಲ್ಲ. ಎಲ್ಲರ ಫೈನಾನ್ಸ್ ಆಗಿರ್ಬೋದು ಅಥವಾ ಕೈಗಡ ಅಂತ ಆಗಿರ್ಬೋದು, 2 ಬಡ್ಡಿ ಹೆಂಗೆ ತೊಗೊಂಡು ಮಕ್ಕಳಿಗೆ ಕಾಲೇಜ್ಗೆ ಹಚ್ಚಿ ಹೆಂಗೋ ಮಾಡಿ 4 ವರ್ಷ ಕಲಿಸಿ ಮುಗಿಸ್ತಾರೆ. ಮುಗಿಸಿ ಬಂದು 1 ವರ್ಷ ಜಾಬ್ ಮಾಡ್ಯಾರ ಅನ್ನೋಷ್ಟಕ್ಕೆ ಮದುವೆ ವಯಸ್ಸು ಬಂದ್ಬಿಡ್ತದೆ ರೀ. ಹುಡುಗಿಯರಾಗಿದ್ರಂದ್ರೆ ಹುಡುಗಿಯರಿಗೆ ಮದುವೆ ಮಾಡಿ ಕೊಡಬೇಕು. ಈ ಲೋನ್ ಒಂದಿಷ್ಟು ಇರ್ತದೆ ರೀ, ಎಜುಕೇಷನ್ ಲೋನ್ ಒಂದಿಷ್ಟು ಇರ್ತದೆ, ಮತ್ತು ಮದುವೆಗೆ ಒಂದಿಷ್ಟು ಸಾಲ ಮಾಡ್ತಾರೆ ರೀ. ಆ ಸಾಲ ಈ ಸಾಲ ಒದ್ದಾಡಿ ಹೋಗಿ ಬರೀ ಬಡ್ಡಿ ಕಟ್ಟೋದ್ರಾಗನೇ ತಂದೆ ತಾಯಿ ಜೀವನ ಹೋಗಿಬಿಡ್ತದೆ ರೀ. ಇನ್ನು ಗಂಡಸು ಮಕ್ಕಳಾಗಿದ್ರೆ ದುಡಿದು ಹೆಂಗಿದ್ರು ಲೋನ್ ಮಾಡ್ಯಾರಲ್ಲಪ್ಪ, ಮತ್ತೇನು ಮಾಡ್ಬೇಕು ನಮ್ಮ ಕರ್ಮ ಅಂತೇಳಿ ಅನ್ಕೊಂಡು ಅವು ಸಾಲ ಮುಟ್ಟಿಸ್ತಾವೆ ಬಿಡ್ರಿ. ಹಿಂಗಾಗ್ತದಂತ್ರಿ. ತಂದೆ ತಾಯಿ ಸಾಯ್ತನ ಬಡ್ಡಿ ಕಟ್ಟಿ ಇದು ಮಾಡೇನೆ ಹೋಗುದು. ಯಾರೋ ಒಬ್ರು ಚಲೋ ಮಾರ್ಕ್ಸ್ ತೆಗೆದು ಒಳ್ಳೆ ಜಾಬ್ ಹತ್ತಿ ತಂದೆ ತಾಯಿನ ಚಲೋ ನೋಡ್ಕೋಬೇಕನ್ನೋರು ಇದ್ರಂದ್ರೆ ಚಲೋ ಆಗ್ತದ್ರಿ. ಇಲ್ಲ ಅಂದ್ರೆ ಅವ್ರ ಮುಂದೆ ಯಾವುದೋ ಬೇರೆ ಹಾದಿ ಹಿಡಿದ್ರಂದ್ರೆ, ಅಥವಾ ನೀವೇನು ಮಾಡಿರಿ, ನಮ್ಗೆ ಎಲ್ಲರೂ ಕಲಿಸೋದ ಪದ್ಧತಿ ನೀವು ಕಲಿಸಿರಿ, ನಮಗೇನು ಎಕ್ಸ್ಟ್ರಾ ಮಾಡಿರಿ ಅಂತೇಳಿ ಮಕ್ಕಳ ಮನಸ್ಸಿನಾಗ ಬಂದು ಕೆಲವೊಬ್ರು ನೋಡೋದೇ ಇರ್ತಾರೆ. ಹಂಗೇನ್ರ ಆಯ್ತಂದ್ರೆ ಮುಗಿತು ನೋಡ್ರಿ, ತಂದೆ ತಾಯಿ ಹಣೆ ಬರ ಅಷ್ಟೇ ರೀ ಅದು. ಅದಕ್ಕೆ ಹಂಗೆ ಮಾಡಬೇಡ್ರಿ ಅಂತೇಳಿ ಈಗಿನ ಹುಡುಗರಿಗೆ ಕೇಳ್ಕೊತೀನಿ ರೀ. ಹೆಂಗಂದ್ರೆ ನಿಮ್ಮ ಎಜುಕೇಷನ್ ಕಲಿಸೋ ಸಲುವಾಗಿ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ ರೀ. ನೀವು ತಂದೆ ತಾಯಿ ಆಗ್ತಿರಲ್ಲ, ಅವಾಗ ಗೊತ್ತಾಗ್ತದೆ ಬಿಡ್ರಿ ನಿಮಗದು.